ಶ್ರೀಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ರಮವಾಸಿಕೆ ಪರ್ವಣಿ ಅಥಾತಃ ಪಂಚಮಹಾಭಾಗಃ ಅದ್ಯ ಶ್ರೂಯತೆ ಪ್ರೋಚ್ಯತೆ ಚ. ತತ್ರ ವಾವಿಳ್ಳಿ ರಾಮಸ್ವಾಮಿಶಾಸ್ತ್ರಿಣಾಂ ಪಾಠೆ 12 ಅಧ್ಯಾಯಃ, ವೈಷ್ಣವಪಾಠೆ 15, ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ 11, ಔತ್ತರೀಯೇ ಪಾಠೆ 10 ಅಧ್ಯಾಯಃ. ಸಂಖ್ಯಾಭೇದೇನ ಏಕ ಏವ ಅಧ್ಯಾಯಃ ಅದ್ಯ ಪ್ರವಚನಸ್ಯ ಶ್ರವಣಸ್ಯ ಚ ವಿಷಯಃ ಭವತಿ. ಧೃತರಾಷ್ಟ್ರಃ ವನಂ ಗಂತು ಕಾಮಃ ಸರ್ವಾನ್ ಪೌರಾನ್ ಸಮಾಹೂಯ ತೇಷಾಂ ಸಮ್ಮತಿಂ ಯಯಾಚೆ. ಅಪಿ ಚ ಸ್ವೇನ ಕೃತಾನಾಂ ಅಪರಾಧಾನಾಂ ಪಾಪಾನಾಂ ಚ ಕೃತೆ ಕ್ಷಮಾಮಪಿ ಯಯಾಚೆ. ತೇನ ಏವ ಮುಕ್ತಾಃ ತೇ ಸರ್ವೇ ಪೌರಜಾನಪದಾಃ ಜನಾಃ ಬಾಷ್ಪ ಸಂದಿಗ್ಧ ವಚನಾಃ ಬಭೂವುಃ. ಪರಸ್ಪರಂ ಚ ವೀಕ್ಷಾಂ ಚಕ್ರುಃ. ನ ಕಿಂಚಿದಪಿ ವಕ್ತುಂ ನಾಶಕನ್. ಏವ ಮುಕ್ತಾಸ್ತು ತೇನ ಪೌರಜಾನಪದಾಃ ಸದಾ ಜನಾಃ ವೃದ್ಧೇನ ರಾಜ್ಞಾ ಕೌರವ್ಯ ನಷ್ಟಸಂಜ್ಞಾಃ ಇವಾಭವನ್. ಧೃತರಾಷ್ಟ್ರ ಹೀಗೆ ಪ್ರಜೆಗಳ ಕ್ಷಮೆಯನ್ನು ಕೇಳಿದ. ತಮ್ಮ ರಾಜನಾದಂಥ ಧೃತರಾಷ್ಟ್ರ ಹೀಗೆ ಮಾತನಾಡಿದ್ದನ್ನು ಕೇಳಿ ಆ ಜನರಿಗೆ ಬಹಳ ದುಃಖ ಆಯಿತು. ಆಗ ಧೃತರಾಷ್ಟ್ರನೇ ಈ ಮುಂದಿನಂತೆ ಮಾತಾಡಿದಂತೆ, ನಾನು ನಿಮ್ಮೆಲ್ಲರನ್ನು ಮತ್ತೆ ಕೇಳ್ಕೊತಾ ಇದ್ದೀನಿ. ಸಹ ಅಹಂ ಪುನಃ ಯಾಚೆ ಶಿರಸ ಅವನತಃ ಅನಘಾಹ. ತಲೆಬಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನಾನು ನೀವು ನನಗೆ ಸಮ್ಮತಿಯನ್ನು ಕೊಡಬೇಕು ಅಂತ ಕೇಳಿದೆ. ಆ ಜನ ಎಲ್ಲ ರೋಧಿಸ್ಲಿಕ್ಕೆ ತೊಡಗಿದ್ರು. ತಮ್ಮ ಉತ್ತರೀಯದಿಂದ ಕೈಗಳಿಂದ ಮುಖ ಮುಚ್ಕೊಂಡ್ರು. ಮತ್ತೆ ತಮ್ಮಲ್ಲೇ ಒಂದು ಅಭಿಪ್ರಾಯವನ್ನು ಕೂಡ ರೂಢಿಸ್ಕೊಂಡ್ರು. ಧೃತರಾಷ್ಟ್ರನಿಗೆ ನಾವಿನ್ನು ಹೋಗ್ಲಿಕ್ಕೆ ಸಮ್ಮತಿ ಕೊಡಬೇಕು ಅಂತ ಅವರು ವಿಚಾರ ಮಾಡಿದರು. ತಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಅಂತ ಉದ್ದೇಶದಿಂದ ಒಬ್ಬ ಸಾಂಬ ಅನ್ನುವ ಹೆಸರಿನ ಬ್ರಾಹ್ಮಣನನ್ನ ನೇಮಿಸಿದರಂತೆ. ಈ ಸಾಂಬ ಅನ್ನೋ ಹೆಸರು ಕೆಲವು ಕಡೆ ಕೇಳಿ ಬರ್ತದೆ, ಕೆಲವು ಕಡೆ ಇಲ್ಲ. ಅವನು ಆ ಸಭಿಕರಿಗೂ ಸಮಾಧಾನ ಆಗುವಂತೆ, ರಾಜನಿಗೂ ಕೂಡ ಗೌರವ ಸಲ್ಲುವಂತೆ ಈ ಮುಂದಿನಂತೆ ಮಾತಾಡಿದ. ಇಲ್ಲಿರುವಂಥ ಜನ ಎಲ್ಲ ಅಭಿಪ್ರಾಯವನ್ನು ಹೇಳುವ ಉದ್ದೇಶದಿಂದ ನನ್ನನ್ನು ಮುಂದೆ ಮಾಡಿದ್ದಾರೆ. ನನ್ನ ಮಾತುಗಳನ್ನು ನೀನು ಕೇಳಬೇಕು. ನೀನು ಹೇಳಿದ್ದೆಲ್ಲ ಸರಿ ಇದೆ, ಅದರಲ್ಲಿ ಅಸತ್ಯವೂ ಏನಿಲ್ಲ. ಹಿಂದಿನ ಎಲ್ಲ ರಾಜರು ಈ ಎಲ್ಲ ಪ್ರಜೆಗಳನ್ನು ಕೂಡ ತಮ್ಮ ಮಕ್ಕಳಂತೆ ಪಾಲಿಸಿದ್ದಾರೆ. ಈಗ ವ್ಯಾಸರು ನಿನಗೆ ಸಮ್ಮತಿ ಕೊಟ್ಟಿದ್ದಾರೆ. ಯುಧಿಷ್ಠಿರನು ಕೂಡ ನೀನು ಅರಣ್ಯಕ್ಕೆ ಹೋಗುವುದನ್ನು ಒಪ್ಪಿಕೊಂಡಿದ್ದಾನೆ. ನಿಮ್ಮೆಲ್ಲರ ಆಡಳಿತದಲ್ಲಿ ನಾವು ಇಲ್ಲಿಯವರೆಗೆ ಸುಖವಾಗಿ ಕಾಲ ಕಳೆದಿದ್ದೇವೆ.
ಈ ಯುಧಿಷ್ಠಿರ ಇನ್ನೂ ದೀರ್ಘಕಾಲ ಹೀಗೆ ನಮ್ಮ ರಾಜ್ಯವನ್ನು ಆಳಲಿ, ನಮಗಾತ ಎಲ್ಲ ರೀತಿಯಾದ ರಕ್ಷಣೆಯನ್ನು ಕೊಡಲಿ ಅಂತ ನಾವು ಬಯಸಿದ್ದೇವೆ. ಮತ್ತೆ ನೀನು ರಾಜ್ಯವನ್ನು ಆಳ್ತಾ ಇದ್ದಾಗಲೂ ಕೂಡ ನಾವು ಸುಖವಾಗಿಯೇ ಇದ್ದೆವು. ನ ತದ್ ದುರ್ಯೋಧನ ಕೃತಂ ನ ಚ ತದ್ ಭವತಾ ಕೃತಂ ನ ಕರ್ಣ ಸೌಬಲಾಭ್ಯಾಂ ಚ ಕುರವೋ ಯತ್ ಕ್ಷಯಂ ಗತಾಃ. ದೊಡ್ಡ ಪ್ರಮಾಣದಲ್ಲಿ ಕುರು ಸಾಮ್ರಾಜ್ಯದ ವೀರರು ಮತ್ತಿತರ ರಾಜರು ಕೂಡ ಮರಣ ಹೊಂದಿದರು. ಅದರಲ್ಲಿ ದುರ್ಯೋಧನನ ಅಪರಾಧ ಏನೂ ಇಲ್ಲ. ನೀನು ಮಾಡಿದಂಥ ಅಪರಾಧವು ಕೂಡ ಅಲ್ಲೇನು ಕಾಣಿಸೋದಿಲ್ಲ. ಇದೆಲ್ಲ ದೈವಯೋಗದಿಂದಲೇ ಆಗಿದ್ದು. ಇದನ್ನು ಯಾರೂ ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಕ್ಷೋಹಿಣಿ 18 ಅಕ್ಷೋಹಿಣಿ ಸಂಖ್ಯೆಯ ಸೈನಿಕರು ಈ ಯುದ್ಧಕ್ಕೆ ಬಂದಿದ್ದರು. ಧೃಷ್ಟದ್ಯುಮ್ನ, ಭೀಷ್ಮ ಮೊದಲಾದಂಥವರೆಲ್ಲ ಅಲ್ಲಿ ಇದ್ದರು. ಇಷ್ಟು ದೊಡ್ಡ ಪ್ರಮಾಣದ ಸೈನಿಕರ ನಾಶ ಆಗಲಿಕ್ಕೆ ದೈವದ ಸಂಕಲ್ಪವಿಲ್ಲದೆ ಮತ್ತಾವುದರಿಂದಲೂ ಕೂಡ ಸಾಧ್ಯ ಇಲ್ಲ. ದೈವವೇ ಇದನ್ನೆಲ್ಲ ಮಾಡಿದೆ. ಸರ್ವಂ ದೈವಕೃತಂ ವಿದ್ಧಿ ಕೋತ್ರ ಕಿಂ ವಕ್ತುಮರ್ಹತಿ. ದೈವವೇ ಎಲ್ಲವನ್ನೂ ಮಾಡಿರುವಾಗ ಬೇರೆ ಯಾರಾದರೂ ಈ ವಿಷಯದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ನೀನು ನಮಗೆಲ್ಲರಿಗೂ ಗುರುವಾದವನು, ಹಿರಿಯನಾದವನು. ಲಭತಾಂ ವೀರಲೋಕಂ ಸಹ ಸಸಹಾಯೋ ನರಾಧಿಪ. ದುರ್ಯೋಧನ ಇವತ್ತು ನಮ್ಮ ಆಶೀರ್ವಾದವನ್ನೆಲ್ಲ ಸ್ವೀಕಾರ ಮಾಡಲಿ, ಅವನು ಸದ್ಗತಿಯನ್ನು ಪಡೀಲಿ, ಉನ್ನತ ಸ್ಥಿತಿಯನ್ನು ಅವನು ಸ್ವರ್ಗದಲ್ಲಿ ಪಡೀಲಿ. ಮತ್ತು ನೀನು ಕೂಡ ವಾನಪ್ರಸ್ಥಾಶ್ರಮಕ್ಕೆ ತೆರಳುವವನಿದ್ರೆ ತೆರಳು. ನಮ್ಮನ್ನು ನೋಡಿಕೊಳ್ಳುವ ಸಲುವಾಗಿ ಯುಧಿಷ್ಠಿರನನ್ನು ನ್ಯಾಸಭೂತನನ್ನಾಗಿ ಇಟ್ಟಿದ್ದೇನೆ ಅಂತ ನೀನು ಹೇಳಿದೆ. ಮತ್ತು ಕಷ್ಟ, ಸುಖ, ನ್ಯಾಯ, ಧರ್ಮ ಇತ್ಯಾದಿ ವಿಷಯದಲ್ಲಿ ನಾವೆಲ್ಲರೂ ಕೂಡ ಅವನ ಮೇಲೆ ಕೃಪಾದೃಷ್ಟಿ ಇಟ್ಟಿರಬೇಕು ಅಂತ ಕೂಡ ನೀನು ಅಭಿಪ್ರಾಯಪಟ್ಟಿ. ಅದೊಂದು ವಿಷಯವನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾನೆ ಈ ಬ್ರಾಹ್ಮಣ. ಈ ಧರ್ಮರಾಜ ಮತ್ತು ಪಾಂಡವರು ಕೇವಲ ಈ ಭೂಮಿಯಲ್ಲ, ಇಡೀ ಸ್ವರ್ಗವನ್ನೇ ಆಳ್ಲಿಕ್ಕೆ ಅವರು ಸಮರ್ಥರು. ಧರ್ಮರಾಜನು ಕೂಡ ಹಿಂದಿನವರು ಕೊಟ್ಟಿರುವಂಥ ದಾನ, ದತ್ತಿ, ಅಗ್ರಹಾರ ಇತ್ಯಾದಿಗಳನ್ನು ಚೆನ್ನಾಗಿ ಪಾಲನೆ ಮಾಡಿಕೊಂಡು ಬಂದಿದ್ದಾನೆ. ಕುಬೇರನಂತೆ ಮಹಾ ಮೇಧಾವಿ ಅವನು. ಅವರೆಲ್ಲರೂ ಪ್ರಜೆಗಳ ಹಿತದಲ್ಲಿ ಆಸಕ್ತರು. ಕುಂತಿ, ದ್ರೌಪದಿ, ಉಲೂಪಿ ಇವರ್ಯಾರೂ ಕೂಡ ಪ್ರಜೆಗಳಿಗೆ ವಿರುದ್ಧವಾಗಿ ಅವರ ಕ್ಷೇಮಕ್ಕೆ ವ್ಯತಿರಿಕ್ತವಾಗಿ ವರ್ತನೆ ಮಾಡುವವರಲ್ಲ. ಆದ್ದರಿಂದ ಯುಧಿಷ್ಠಿರನ ವಿಷಯದಲ್ಲಿ ನೀನೇನು ಚಿಂತಿಸಬೇಕಾಗಿಲ್ಲ. ನೀನು ಧರ್ಮ ಕಾರ್ಯಗಳನ್ನು ಮಾಡು, ಎಲ್ಲ ಪ್ರಜೆಗಳ ಪರವಾಗಿ ನಿನಗೆ ವಂದನೆಗಳು ಅಂತ ಹೇಳಿದವನು. ನಮಸ್ತೆ ಪುರುಷರ್ಷಭ ಕುರು ಕಾರ್ಯಾಣಿ ಧರ್ಮ್ಯಾಣಿ. ಆಗ ಅಲ್ಲಿದ್ದಂಥ ಜನ ಎಲ್ಲ ಸಾಧು ಯೋಗ್ಯವಾದ ಮಾತನ್ನೇ ಈ ಬ್ರಾಹ್ಮಣ ಹೇಳಿದ್ದಾನೆ ಅಂತ ಅವನನ್ನು ಅನುಮೋದಿಸಿದರು. ಮತ್ತು ಧೃತರಾಷ್ಟ್ರ ಅವರೆಲ್ಲರನ್ನೂ ಕೂಡ ಗೌರವಿಸಿ ಕಳಿಸಿಕೊಟ್ಟ. ಗಾಂಧಾರಿ ಜೊತೆಗೆ ತನ್ನ ಅರಮನೆಗೆ ಬಂದ. ರಾತ್ರಿ ಕಳೆದು ಬೆಳಗಾದ ಮೇಲೆ ಧೃತರಾಷ್ಟ್ರ ವಿದುರನನ್ನು ಯುಧಿಷ್ಠಿರನ ಅರಮನೆಗೆ ಕಳಿಸಿದ. ಅದರಂತೆ ವಿದುರ ಯುಧಿಷ್ಠಿರನಿಗೆ ಹೇಳಿದ, ಧೃತರಾಷ್ಟ್ರ ಅರಣ್ಯಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಅವನು ಮುಂದಿನ ಕಾರ್ತಿಕ ಹುಣ್ಣಿಮೆ ದಿವಸ ವಾನಪ್ರಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಹೊರಡಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಆದ್ದರಿಂದ ಅವನು ಒಂದಿಷ್ಟು ಸಂಪತ್ತನ್ನು ಈಗ ನಿನ್ನಿಂದ ಬಯಸ್ತಾ ಇದ್ದಾನೆ. ಎಲ್ಲ ಮಿತ್ರರಿಗೂ ಬಂಧುಗಳಿಗೂ ಅವನು ಶ್ರಾದ್ದವನ್ನು ಮಾಡಬೇಕು ಅಂತ ಬಯಸಿದ್ದಾನೆ.
ಅದನ್ನು ಯುಧಿಷ್ಠಿರ ಮತ್ತು ಅರ್ಜುನ ಅವರೆಲ್ಲರೂ ಕೂಡ ಒಪ್ಕೊಂಡ್ರು. ಆದರೆ ಭೀಮ ಆ ಧೃತರಾಷ್ಟ್ರ ಹೇಳಿದಂಥ ಮಾತನ್ನು ವಿದುರ ಅಲ್ಲಿ ಏನು ಬಂದು ಹೇಳಿದ ಅದನ್ನು ಅವನು ಒಪ್ಕೊಳ್ಳಿಲ್ಲ. ಆಗ ಅರ್ಜುನ ಭೀಮಸೇನಿಗೆ ಈ ಮುಂದಿನಂತೆ ಮಾತು ಹೇಳಿದಂತೆ, ನಮ್ಮ ತಂದೆಗೆ ಸಮಾನನಾದಂಥ ಧೃತರಾಷ್ಟ್ರ ವನವಾಸಕ್ಕೆ ಹೊರಟಿ ನಿಂತಿದ್ದಾನೆ. ಅವನು ತನ್ನವರೆಲ್ಲರಿಗೂ ಕೂಡ ಪರಲೋಕದಲ್ಲಿ ಸದ್ಗತಿ ಆಗಬೇಕನ್ನೋ ದೃಷ್ಟಿಯಿಂದ ಇಂಥದ್ದೊಂದು ಶ್ರಾದ್ದದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ. ಭವತಾ ನಿರ್ಜಿತಂ ವಿತ್ತಂ ದಾತುಮಿಚ್ಛಸಿ ಕೌರವ, ಈ ಸಂಪತ್ತೆಲ್ಲವನ್ನು ಕೂಡ ನೀನೇ ಗೆದ್ದಿದ್ದೆ, ಇದ್ರ ಬಗ್ಗೆ ಏನು ಸಂಶಯ ಇಲ್ಲ. ನಿನ್ನ ಸಮ್ಮತಿಯನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಸಂಪತ್ತನ್ನು ತಾನು ತಗೊಂಡು ಅದನ್ನು ಶ್ರಾದ್ದ ಕಾರ್ಯಕ್ಕೆ ಉಪಯೋಗ ಮಾಡಬೇಕು ಅಂತ ಬಯಸಿದ್ದಾನೆ. ಹಿಂದೆ ಇವನು ರಾಜ್ಯಭಾರ ಮಾಡ್ತಿದ್ದಾಗ ನಾವೇ ಈತನನ್ನು ಪ್ರಾರ್ಥನೆ ಮಾಡ್ತಾ ಇದ್ವಿ. ಈಗ ಇವನು ನಮ್ಮನ್ನು ಪ್ರಾರ್ಥನೆ ಮಾಡುವಂಥ ಕಾಲ ಬಂದೊದಗಿದೆ. ಕಾಲ ಇರುವುದೇ ಹೀಗೆ. ಮಾತೆ ಅನ್ಯತ್ ಪುರುಷ ವ್ಯಾಘ್ರ ದಾನಾತ್ ಭವತು ದರ್ಶನಂ. ಹೀಗೆ ಧೃತರಾಷ್ಟ್ರನಿಗೆ ಅವನ ದಾನ ಶ್ರಾದ್ದ ಇತ್ಯಾದಿ ಕರ್ಮಗಳಿಗೆ ಧನ ಸಹಾಯ ಮಾಡುವುದರ ವಿಷಯದಲ್ಲಿ ನಾವೇನಾದರೂ ತಪ್ಪಿ ನಡೆದರೆ ನಮಗೆ ಅದು ಅಪಕೀರ್ತಿ ಬಂದಿತ್ತು, ಅಧರ್ಮವೂ ಬಂದಿತ್ತು. ಆದ್ದರಿಂದ ನಿನ್ನ ಅಣ್ಣ ನಮ್ಮೆಲ್ಲರಿಗೂ ಹಿರಿಯಣ್ಣನಾದಂಥ ಯುಧಿಷ್ಠಿರ ಏನೀಗ ಆಲೋಚನೆ ಮಾಡಿದ್ದಾನೆ ಅದನ್ನು ನೀನು ಕೂಡ ಸಮ್ಮತಿಸು. ಆಗ ಧರ್ಮರಾಜ ಅದನ್ನು ಸಮ್ಮತಿಸಿದ. ಭೀಮಸೇನಿಗೆ ಕೋಪ ಬಂತಂತೆ. ವಯಂ ಭೀಷ್ಮಸ್ಯ ಕುರ್ಮೋಹಿ ಪ್ರೇತ ಕಾರ್ಯಾಣಿ ಫಲ್ಗುಣ. ಭೀಷ್ಮನಿಗೆ, ಸೋಮದತ್ತನಿಗೆ, ಭೂರಿಶ್ರವ, ಬಾಲ್ಹಿಕ ಮತ್ತು ಉಳಿದವರೆಲ್ಲರಿಗೂ ಕೂಡ ನಾವು ಶ್ರಾದ್ದಾದಿ ಕರ್ಮಗಳನ್ನು ಮಾಡೋಣ. ಅನ್ಯೇಷಾಂ ಚೈವ ಸುಹೃದಾಂ ಕುಂತಿ ಕರ್ಣಾಯ ದಾಸ್ಯತೆ. ಮುಂದೆ ಕರ್ಣನಿಗೆ ಏನಾದರೂ ಈ ಪಿಂಡ ಪ್ರದಾನ ಇತ್ಯಾದಿಗಳನ್ನು ಮಾಡುವ ಕಾರ್ಯಕ್ರಮ ಇದ್ದರೆ ಅದನ್ನು ನಮ್ಮ ತಾಯಿ ಕುಂತಿ ಮಾಡ್ತಾಳೆ. ನಮ್ಮ ಹಗೆಗಳು, ನಮ್ಮ ವಿರೋಧಿಗಳು ಯಾರು ಕೂಡ ನಮ್ಮನ್ನು ನಿಂದಿಸದೇ ಇರಲಿ. ಇದೆಲ್ಲದು ನಮ್ಮ ಕರ್ತವ್ಯ ಆಗಿತ್ತು, ನಾವು ಮಾಡಲಿಲ್ಲ. ಆಗ ಇದನ್ನು ಧೃತರಾಷ್ಟ್ರ ಮಾಡಿದ ಅಂತ ಯಾರು ಮಾತಾಡಿಕೊಳ್ಳುವಂಥದ್ದು ಬೇಡ. ಭೀಷ್ಮಾದಿಗಳಿಗೆ ಈಗ ನಾವೇ ಮಾಡೋಣ. ದುರ್ಯೋಧನಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡುವುದಾದರೆ ಅವನಿಗೆ ಶ್ರಾದ್ದವೇ ಬೇಡ. ಕಷ್ಟಾತ್ ಕಷ್ಟತರಂಬ್ಯ ಅಂತೂ ಸರ್ವೇ ದುರ್ಯೋಧನಾದಯ ಯೈರಿಯಂ ಪೃಥ್ವೀ ಕೃತ್ಸ್ನಾ ಘಾತಿತ ಕುಲಪಾಂತನೈಹಿ. ಇವರು ಅತ್ಯಂತ ನೀಚರು, ನಮ್ಮ ಕುಲಕ್ಕೆ ವಿರುದ್ಧವಾಗಿ ನಡ್ಕೊಂಡಂಥವ್ರು. ಅವರು ಮಹಾ ಕಷ್ಟಕ್ಕೆ ಹೋಗಲಿ. ದ್ರೌಪದಿಗೆ ಇಷ್ಟು ಕಷ್ಟ ಕೊಟ್ಟರು. ಅವ್ರು ಕೊಟ್ಟಂಥ ಕಷ್ಟ, ಅವ್ರು ಮಾಡಿದಂಥ ಅನ್ಯಾಯಗಳನ್ನು ಇಷ್ಟು ಸುಲಭವಾಗಿ ನೀನು ಮರೆತೆ ಹೇಗೆ? ನಿನ್ನಲ್ಲಿರುವಂಥ ಎಲ್ಲ ಆಭರಣಗಳನ್ನು ಮತ್ತು ನಮ್ಮಲ್ಲಿರುವಂಥ ಎಲ್ಲ ಆಭರಣಗಳನ್ನು, ವಸ್ತ್ರಗಳನ್ನು ಆ ಶತ್ರುಗಳು ಅಪಹರಿಸಿದ್ರು. ನಾವು ಕೃಷ್ಣಾಜಿನ ಹೊದ್ಕೊಂಡು ನಾರುಮಡಿ ಉಟ್ಕೊಂಡು ದ್ರೌಪದಿಯ ಜೊತೆಗೆ ಅರಣ್ಯಕ್ಕೆ ಹೋಗಬೇಕಾಯಿತು. ಆಗ ಧೃತರಾಷ್ಟ್ರನಿಗೆ ನಮ್ಮ ಮೇಲೆ ಪ್ರೀತಿ ಬರಲಿಲ್ಲೇನು? ದ್ರೋಣ ಭೀಷ್ಮರಿಗಾದರೂ ಆ ಸಂದರ್ಭದಲ್ಲಿ ಪ್ರೀತಿ ಇರಲಿಲ್ಲೇನು? ಸಾರ್ಧಾಂ ಪಾಂಚಾಲ ಪುತ್ರ್ಯಾತ್ವಂ ಪಾಂಚಾನಂ ಉಪಜಗ್ಮಿವಾನ್ ರಾಜಾನಂ ಉಪಜಗ್ಮಿವಾನ್ ಕ್ವತತಾ ದ್ರೋಣ ಭೀಷ್ಮೌತೌ ಸೋಮದತ್ತೋಪಿ ವಾ ಭವೇತ್. ಉಳಿದವರಾದರೂ ಅವಾಗ ಎಲ್ಲಿದ್ರು? ಯಾಕೆ ಇದನ್ನು ತಡೀಲಿಲ್ಲ ಅವರು? ನಾವು ಅರಣ್ಯದಲ್ಲಿದ್ದಾಗ ಅಲ್ಲಿ ಸಿಕ್ಕುವಂಥ ಗಡ್ಡೆ ಗೆಣಸು ಇತ್ಯಾದಿಗಳನ್ನು ತಿಂದು ಬದುಕ್ತಾ ಇದ್ದಾಗ ಈ ನಮ್ಮ ಪಿತೃವ್ಯ ದೊಡ್ಡಪ್ಪ ನಮ್ಮ ವಿಷಯದಲ್ಲಿ ಮಕ್ಕಳು ಅನ್ನೋ ಭಾವನೆಯನ್ನು ತಾಳಲಿಲ್ಲೇನು? ತಂದೆಯಂತೆ ಆಗ ನಮ್ಮನ್ನು ಅವನು ನಡೆಸಿಕೊಂಡೇನು? ಮತ್ತು ಯುದ್ಧದಲ್ಲಿ ನಾವು ಜೂಜಾಟ ನಡೆದಾಗ ಕಿಂಜಿತಂ ಅಂತ ಕೇಳ್ತಾ ಇದ್ನಲ್ಲ, ಕಿಂತೇ ತದ್ ವಿಸ್ಮೃತಂ ಪಾರ್ಥ ಯದೇಶ ಕುಲಪಾಂಸನಃ ದುರ್ಬುದ್ಧಿ ವಿಧುರಂ ಪ್ರಾಹ ದ್ಯೂತೆ ಕಿಂಚಿತ ಮಿತ್ಯುತ. ನಮ್ಮ ಪಕ್ಷದವರು ಏನನ್ನು ಗೆದ್ದರು ಅಂತ
ಪದೇ ಪದೇ ಅವನು ಕುತೂಹಲದಿಂದ ಕೇಳ್ತಿದ್ದ. ತನ್ನ ಪಕ್ಷದ ಅಭಿವೃದ್ಧಿ ಬಗ್ಗೆ, ತನ್ನ ಮಗನ ಏಳಿಗೆ ಬಗ್ಗೆ ಅಷ್ಟು ಅವನಿಗೆ ಕಾಳಜಿ ಇತ್ತು. ಆದರೆ ನಮ್ಮ ಬಗ್ಗೆ ಅವನು ಏನು ಪ್ರೀತಿಯನ್ನು ತೋರಿಸಿದ್ದಾನೆ? ತಮೇವಂ ವಾದಿನಂ ರಾಜ ಕುಂತೀಪುತ್ರೋ ಯುಧಿಷ್ಠಿರಃ ಉವಾಚ ಭ್ರಾತರಂ ಧೀಮಾನ್ ಜೋಷಮಾಸ್ವೇಸಿ ಭರ್ತ್ಸಯನ್. ಹೀಗೆ ಭೀಮಸೇನ ಆವೇಗದಿಂದ ಮಾತಾಡ್ತಾ ಇದ್ದ. ಆಗ ಯುಧಿಷ್ಠಿರ ಅಲ್ಲಿ ನಡುವೆ ಪ್ರವೇಶ ಮಾಡಿ ಸುಮ್ಮನೆ ಕುಳಿತುಕೋ ಅಂತ ಭೀಮಸೇನನನ್ನು ದಬಾಯಿಸಿದ. ಆಗ ಅರ್ಜುನ ಭೀಮಸೇನಿಗೆ ಹೇಳಿದಂತೆ, ನೀನು ನಮಗೆ ಹಿರಿಯ, ನಮಗೆ ಗುರುವೂ ಹೌದು. ನಿನ್ನೆದುರಿಗೆ ನಾನು ಹೆಚ್ಚು ಮಾತಾಡೋದು ಯೋಗ್ಯ ಅಲ್ಲ. ಆದರೆ ದೊಡ್ಡಪ್ಪ ಅವನು ರಾಜರ್ಷಿ, ಅವನನ್ನು ನಾವು ಗೌರವಿಸಬೇಕು. ಸಜ್ಜನರ ರಕ್ಷಣೆ ಏನು? ಇನ್ನೊಬ್ರು ಯಾರಾದರೂ ಮಾಡಿದ ಅಪಕಾರವನ್ನು ಸ್ಮರಿಸುವುದಲ್ಲ. ಅಪಕಾರವನ್ನು ಮರೆತು ಬಿಡ್ತಾರೆ, ಉಪಕಾರವನ್ನು ಸ್ಮರಿಸಬೇಕು. ಮುಂದೆ ಯುಧಿಷ್ಠಿರ ವಿದುರನಿಗೆ ಹೇಳಿದಂತೆ, ಅವನ ಮಕ್ಕಳ ಶ್ರಾದ್ದ ಕರ್ಮಕ್ಕಾಗಿ ಎಷ್ಟು ಹಣ ಬೇಕೋ ಅದನ್ನು ನಾನು ಕೊಡ್ತೇನೆ. ನನ್ನ ಸ್ವಂತದ ಕೋಶವನ್ನು ಕೊಡ್ತೇನೆ. ರಾಜ್ಯದ ಬೊಕ್ಕಸದಿಂದ ಇದನ್ನು ಕೊಟ್ಟರೆ ಅದರಿಂದ ಭೀಮಸೇನಿಗೆ ದುಃಖ ಅನಿಸ್ಬೋದು. ಭೀಮಸೇನ ವಿರೋಧವನ್ನು ನಾವು ಎದುರಿಸಬೇಕಾದ ಪ್ರಸಂಗ ಬರಬಹುದು. ಅದು ಬೇಡ. ನಾನು ನನ್ನ ಸ್ವಂತದ ಖಜಾನೆಯಿಂದ ಇದನ್ನು ಕೊಡ್ತೇನೆ ಅಂತ ಧರ್ಮರಾಜ ಹೇಳಿದ. ಎನ್ ಮಮಾಸ್ತಿ ಧನಂ ಕಿಂಚಿತ್ ಅರ್ಜುನಸ್ಯ ಚ ವೇಶ್ಮನಿ ತಸ್ಯ ಸ್ವಾಮಿ ಮಹಾರಾಜ ಇತಿ ವಾಚ್ಯಶ್ಚ ಪಾರ್ಥಿವ. ನನ್ನ ಸ್ವಂತದ ಹಣ ಮತ್ತು ಅರ್ಜುನನ ಬಳಿಯಲ್ಲಿ ಏನು ಹಣ ಇದೆ ಅದೆಲ್ಲದಕ್ಕೂ ಕೂಡ ಧೃತರಾಷ್ಟ್ರನೇ ಒಡೆಯ. ಅವನು ಅದನ್ನು ತನ್ನ ಧರ್ಮ ಕಾರ್ಯಕ್ಕೆ ತಕ್ಕಂತೆ ವಿನಿಯೋಗಿಸಬಹುದು. ಮಕ್ಕಳ ಉಳಿದವರ ಋಣವನ್ನು ಕೂಡ ಅವನು ಕಳೆದುಕೊಳ್ಳಿ. ಈಗ ತಾತ್ಪರ್ಯ ನಿರ್ಣಯದ 31ನೇ ಅಧ್ಯಾಯದ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ಶ್ಲೋಕಗಳನ್ನು ನೋಡೋಣ. ವೇದವ್ಯಾಸರು ಬಂದು ಹೇಳಿದಾಗ ಧರ್ಮರಾಜ ಒಪ್ಪಿಗೆ ಇಟ್ಟ. ಧೃತರಾಷ್ಟ್ರ ಕಾಡಿಗೆ ಹೋಗಲಿಕ್ಕೆ ಅವನು ಸಮ್ಮತಿ ಕೊಟ್ಟ. ಧೃತರಾಷ್ಟ್ರ ಭೋಜನ ಮಾಡಿದ. ಮುಂದೆ ಧೃತರಾಷ್ಟ್ರ ಆ ಧರ್ಮರಾಜನಿಗೆ ನೀತಿಯನ್ನು ಉಪದೇಶಿಸಿದ. ಮುಂದೆ ಶ್ರಾದ್ದಕ್ಕಾಗಿ ದುರ್ಯೋಧನ ಮೊದಲಾದವರ ಶ್ರಾದ್ದಕ್ಕಾಗಿ ಧೃತರಾಷ್ಟ್ರ ಧನ ಕೇಳಿದ್ದು, ಅದನ್ನು ಭೀಮಸೇನ ವಿರೋಧಿಸಿದ್ದು, ಇದೆಲ್ಲ ಅಲ್ಲಿ ಕೇಳಿ ಬರ್ತದೆ. ತಮಾಹ ಭೀಮ ಪಾಪಾನಾಂ ವಿಮುಖಾನಾಂ ಮಧುದ್ವಿಷಃ ಪಾರಲೌಕಿಕದಾಹಾಯಂ ನ ಕಾರ್ಯಂ ಇತರಾರ್ಥತಃ ದತ್ತೇನಾಪಿ ಹಿ ವಿತ್ತೇನ ಪುತ್ರಶ್ರಾದ್ದಂ ಕರಿಷ್ಯತಿ ತಜ್ಞಾತ್ವಾ ದತತಾಂ ದೋಷಃ ಭವೇದಿತಿ ವಿಚಿಂತಯನ್. ಸಜ್ಜನರಿಗೆ ಶ್ರಾದ್ದ ನಡೆಯುವುದಾದರೆ ಅದರಿಂದ ನಮಗೂ ಕೂಡ ಒಂದಿಷ್ಟು ಪುಣ್ಯ ಬಂದಿತ್ತು. ಅವನಿಗೆ ಮಾಡಲಿಕ್ಕೆ ಹೊರಟಿರುವುದು ತನ್ನ ದುಷ್ಟರಾದಂಥ ಮಕ್ಕಳಿಗೆ. ಅವರು ಭಗವಂತನನ್ನು ದ್ವೇಷಿಸಿದವರು. ಈ ಧೃತರಾಷ್ಟ್ರ ನಮ್ಮಿಂದ ಹಣ ಪಡೆದು ಭೀಷ್ಮಾದಿಗಳಿಗೆ ಶ್ರಾದ್ದ ಮಾಡ್ತೇನೆ ಅಂತ ಹೇಳ್ತಾನೆ. ಅವನು ಭೀಷ್ಮಾದಿಗಳಿಗೆ ಶ್ರಾದ್ದ ಮಾಡ್ತೀನಿ ಅಂತ ಹೇಳಿ ತನ್ನ ಮಕ್ಕಳಿಗೂ ಕೂಡ ಶ್ರಾದ್ದ ಮಾಡಿಬಿಡ್ತಾನೆ. ಅದರಿಂದ ನಮಗೆ ಪಾಪವಿದೆ. ಕಷ್ಟಾತ್ ಕಷ್ಟತರಂ ಅಂತೂ ಸರ್ವೇ ದುರ್ಯೋಧನಾದಯ ಅಂತ ಮಹಾಭಾರತದ ಶ್ಲೋಕವನ್ನೇ ತಾತ್ಪರ್ಯ ನಿರ್ಣಯ 34ನೇ ಶ್ಲೋಕದ ರೂಪದಲ್ಲಿ ಹೇಳ್ತದೆ. ಭೀಷ್ಮಾದಿಗಳಿಗೆ ಈ ಧೃತರಾಷ್ಟ್ರ ಶ್ರಾದ್ದ ಮಾಡಿ ಏನಾಗಬೇಕಾಗಿದೆ? ನಾವೇ ಶ್ರಾದ್ದ ಮಾಡೋಣ. ಕರ್ಣ ಕನ್ಯಾಪುತ್ರ ಆದ್ದರಿಂದ ಅವನಿಗೆ ಶ್ರಾದ್ದ ಮಾಡಲಿಕ್ಕೆ ಕುಂತಿದೇವಿಗೆ ಅಧಿಕಾರ ಇದೆ. ಸಹ ಅಸ್ಮಾಭಿ ಪೃಥೈವ ಹಿ ಶ್ರಾದ್ದ ಕರ್ಮಣಿ ಅಧಿಕೃತ ಕಿಂ ತಸ್ಮೈ ದೀಯತೆ ಧನಂ.
ಈ ಕಾನೀನತ್ವಾತ್ತು ಕರ್ಣಸ್ಯ ಅನ್ನೋ ಮಾತಿಗೆ ಹೀಗರ್ಥ. ಕರ್ಣ ಕುಂತಿಯಲ್ಲಿ ಅವಳ ವಿವಾಹ ಆದ ಬಳಿಕ ಒಂದು ವೇಳೆ ಹುಟ್ಟಿದ್ದಾದರೆ ಆವಾಗ ನಾವೇ ಅವನಿಗೆ ಶ್ರಾದ್ದ ಮಾಡಬೇಕಾಗ್ತಿತ್ತು, ನಮಗೆ ಅವನು ಹಿರಿಯ ಅಣ್ಣ ಆದ್ದರಿಂದ. ವಿವಾಹಕ್ಕಿಂತ ಮುಂಚೆ ಕುಂತಿಯಲ್ಲಿ ಕರ್ಣ ಹುಟ್ಟಿದವನು, ಆದ್ದರಿಂದ ಅವನಿಗೆ ಶ್ರಾದ್ದ ಮಾಡುವಂತಹ ಅಧಿಕಾರ ಕುಂತಿದು, ನಾವು ಅವಳ ಮೂಲಕ ಮಾಡಿಸ್ಬೇಕು ಅಂತ ಅವನು ಅಭಿಪ್ರಾಯಪಟ್ಟಿದ್ದಾನೆ. ಈಗ ನಮಗೆಲ್ಲ ಗೊತ್ತಿರುವಂತೆ ಸ್ತ್ರೀಯರು ಶ್ರಾದ್ದ ಮಾಡುವಂತಿಲ್ಲ, ಆದರೆ ಅವಳು ಉತ್ತಮ ಸ್ತ್ರೀ ಆದ್ದರಿಂದ ಸಾಮಾನ್ಯ ಸ್ತ್ರೀಯರಿಗಿರುವಂತಹ ನಿಷೇಧ ಅವಳಿಗಿರೋದಿಲ್ಲ ಅಂತ ನಾನು ಇದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಈ ಒಂದು ಕುಂತಿ ಮತ್ತು ಪಾಂಡವರ ಕಥೆಯನ್ನು ಹೊರತುಪಡಿಸಿ ನಾವು ವಿಚಾರ ಮಾಡಿದರೆ ಇಂತಹ ಪ್ರಸಂಗದಲ್ಲಿ ಜನಸಾಮಾನ್ಯರಾದವರು ಆ ಪಾಂಡವರೇ ತಮ್ಮ ಅಣ್ಣನಾದಂಥ ಕರ್ಣನಿಗೆ ಶ್ರಾದ್ದವನ್ನು ಮಾಡುವ ರೀತಿಯಲ್ಲಿ ಜನಸಾಮಾನ್ಯರು ಹಾಗೆ ಅಧಿಕಾರವನ್ನು ಹೊಂದಿರ್ತಾರೆ. ಪಾಂಡವರ ಸ್ಥಾನದಲ್ಲಿ ಒಂದು ವೇಳೆ ಜನಸಾಮಾನ್ಯರೇನಾದರೂ ಇದ್ದಿದ್ದರೆ ಅವರೇ ಶ್ರಾದ್ದ ಮಾಡಬೇಕು, ಇದು ನನ್ನ ವಿಶ್ಲೇಷಣೆ. ಆದರೆ ಕುಂತಿ ಉತ್ತಮ ಸ್ತ್ರೀ ಆದ್ದರಿಂದ ಅವಳಿಗೆ ಅಧಿಕಾರ ಇತ್ತು, ಕರ್ಣನಿಗೆ ಶ್ರಾದ್ದ ಮಾಡುವಂತಹ ಅಧಿಕಾರ. ಆಗ ಅರ್ಜುನ ಧರ್ಮರಾಜ ಅವನಿಗೆ ಸಮಾಧಾನ ಹೇಳಿದರು. ತಾತ್ಪರ್ಯ ನಿರ್ಣಯ ಹೇಳ್ತದೆ, ನಿಜ ಬಾಹುಬಲಾರ್ಜಿತಂ, ಧೃತರಾಷ್ಟ್ರ ತನ್ನ ಬಾಹುಬಲದಿಂದ ಏನು ಸಂಪತ್ತನ್ನು ಗಳಿಸಿದ್ದಾನೆ ಅದನ್ನೇ ಅವನಿಗೆ ಕೊಡೋಣ, ಅವನಿಗೂ ತನ್ನದೇ ಆದಂತಹ ಒಂದಿಷ್ಟು ಸಂಪತ್ತಿನ ಅಧಿಕಾರ ಇದೆಯಲ್ಲ ಅದನ್ನು ಕೊಡೋಣ. ಭೀಮನ ಅಭಿಪ್ರಾಯ ಹೀಗಿತ್ತು ಅಂತ ಹೇಳ್ತಾರೆ. ಪಾಂಡವರ ಸಂಪಾದನೆಯನ್ನ ಧರ್ಮರಾಜ ಈ ಧೃತರಾಷ್ಟ್ರನಿಗೆ ಒಂದು ವೇಳೆ ಕೊಟ್ಟರೆ ಅವನು ಮಾಡುವ ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತಾಯ್ತು. ಇನ್ನು ಅವನದೇ ಆದ ಸಂಪಾದನೆ ಏನಿದೆ ಅದನ್ನೇ ಅವನು ನಿನಗೆ ಹೇಗೆ ಅಪೇಕ್ಷೆ ಬಿದೆಯೋ ಹಾಗೆ ವಿನಿಯೋಗ ಮಾಡಿಕೋ ಅಂತ ಕೊಟ್ಟರೆ ಅದು ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗ್ತದೆ. ಧೃತರಾಷ್ಟ್ರ ಈ ಸಾಮ್ರಾಜ್ಯದ ಪ್ರಜೆಯಾಗಿ ಹೇಗೆ ಆ ದುಡ್ಡನ್ನು ವಿನಿಯೋಗಿಸುವವನಿದ್ದಾನೆ, ಏನು ಮಾಡುವವನಿದ್ದಾನೆ ಅಂತ ಅನ್ನೋದ್ರ ಮೇಲೆ ನಿಗಾ ವಹಿಸಬೇಕಾದದ್ದು ರಾಜನಾದ ಯುಧಿಷ್ಠಿರನ ಕರ್ತವ್ಯ ಅಂತ ಅವನ ಅಭಿಪ್ರಾಯ. ಆದ್ರಿಂದ ಭೀಮಸೇನ ಕೊಡೋದಕ್ಕೆ ತಯಾರೇ ಆಗಲಿಲ್ಲ. ಕೋಶಕ್ಕೆ ಸೇರದೇ ಇರುವಂತಹ ದಾನ ಮತ್ತು ಭೋಗ, ನನ್ನ ವೈಯಕ್ತಿಕ ಉಪಯೋಗ ಇತ್ಯಾದಿಗಳಿಗೆ ಸೀಮಿತವಾದಂತಹ ಒಂದಿಷ್ಟು ಧನ ನನ್ನ ಹತ್ರ ಇದೆ, ನಾನು ಅದನ್ನೇ ಕೊಡ್ತೇನೆ ಅಂತ ಹೇಳಿದೆ. ಅರ್ಜುನನು ಒಪ್ಕೊಂಡ. ಮುಖ್ಯ ಧರ್ಮರತೆ ಭೀಮೆ ನಪಿತಾ ಕ್ರೋಧಮರ್ಹತಿ. ನಮ್ಮ ದೊಡ್ಡಪ್ಪ ಧೃತರಾಷ್ಟ್ರ ಭೀಮಸೇನನ ಬಗ್ಗೆ ಸಿಟ್ಟು ಮಾಡ್ಕೊಳ್ಳೋದು ಬೇಡ, ಯಾಕೆಂದ್ರೆ ಅವನು ಮುಖ್ಯವಾದ ಭಾಗವತ ಧರ್ಮವನ್ನು ಆಚರಿಸುವಂಥವನು. ನಮಗೆಲ್ಲರಿಗೂ ಅಂಥ ಮುಖ್ಯವಾದ ಭಾಗವತ ಧರ್ಮವನ್ನು ಆಚರಿಸ್ಲಿಕ್ಕೆ ಬರೋದೂ ಇಲ್ಲ, ಅಂಥ ಅವಕಾಶಗಳು ಸಿಗೋದಿಲ್ಲ, ಮತ್ತೆ ಮುಖ್ಯವಾದ ಭಾಗವತ ಧರ್ಮ ಯಾವುದು ಅಂತ ನಮಗೆ ತಿಳಿಯೋದೂ ಇಲ್ಲ. ಆದ್ದರಿಂದ ಧೃತರಾಷ್ಟ್ರ ತಮ್ಮ ಅಣ್ಣ ಭೀಮಸೇನನ ಬಗ್ಗೆ ಕೋಪ ಮಾಡಬಾರದು. ಮುಂದೆ ಯುಧಿಷ್ಠಿರ ಅರ್ಜುನ ದುಡ್ಡನ್ನು ಕೊಟ್ಟರು, ಅದನ್ನ ವಿದುರ ತೆಗೆದುಕೊಂಡು ಹೋಗಿ ಧೃತರಾಷ್ಟ್ರನಿಗೆ ಕೊಟ್ಟ. ಧರ್ಮರಾಜ ಮತ್ತು ಅರ್ಜುನ ನಿನ್ನ ಬಗ್ಗೆ ಬಹಳ ಭಕ್ತಿ ತೋರಿಸಿದರು. ಶುದ್ಧೇ ಕ್ಷತ್ರಿಯ ಧರ್ಮೇ ನಿರತೋಯ ಧೃತಕೋದರ ನಾತಿಹೃಷ್ಟ ಸ್ವದಾಜ್ಞಾಯಾಂ ಭೀಮಸ್ತನ್ಮಾ ಕ್ರೋಧೋತ್ರ ಚ. ಉಳಿದವರೆಲ್ಲರಿಗೂ ಕೂಡ ಮುಖ್ಯವಾದ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಬರೋದೇ ಇಲ್ಲ, ಆದರೆ ಭೀಮಸೇನಿಗೆ ಆ ಶಕ್ತಿ ಇದೆ. ಮುಖ್ಯವಾದ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಬೇಕಾದಂಥ ಅವಕಾಶವೂ ಅವನಿಗೆ ಸಿಗ್ತದೆ, ಅದನ್ನು ತಿಳ್ಕೊಳ್ಬೇಕಾದಂಥ ಶಕ್ತಿಯೂ ಅವನಿಗಿದೆ. ಆದ್ದರಿಂದ ಅವನು ಶುದ್ಧ ಭಾಗವತ ಧರ್ಮದಲ್ಲಿ ಆಸಕ್ತನಾದವನು, ಶುದ್ಧ ಕ್ಷತ್ರಿಯ ಧರ್ಮದಲ್ಲೂ ಕೂಡ ಇದ್ದವನು. ಆದ್ದರಿಂದ ಅವನು ಧರ್ಮಾಚರಣೆಯನ್ನು ಹೀಗೆ ಕಟ್ಟುನಿಟ್ಟಾಗಿ ಮಾಡ್ಲಿಕ್ಕೆ ಹೊರಟಾಗ ನೀನು ಆತನ ಬಗ್ಗೆ ಕೋಪ ಮಾಡಬೇಡ. ಹಾಗಾದ್ರೆ ಯುಧಿಷ್ಠಿರ ಮತ್ತು ಅರ್ಜುನ ಇವರಿಬ್ಬರು ಕ್ಷತ್ರಿಯ ಧರ್ಮದಲ್ಲಿ ಆಸಕ್ತರಲ್ವಾ ಅಂದ್ರೆ ಅವರು ಆಸಕ್ತರೇ, ಆದರೆ ಲೋಕದ ಮೇಲೆ ಒಂದಿಷ್ಟು ಕರುಣೆ ತೋರ್ತಾರ ಅವರು. ಅಜಾತ ಕೋಪ ತಚ್ಛ್ರುತ್ವ ಧೃತರಾಷ್ಟ್ರ ಪ್ರಶಾಂತಧೀಹಿ.
ಹೀಗೆ ಯುಧಿಷ್ಠಿರೆಲ್ಲ ವಿದುರ ಹೇಳಿದ್ದಾದ ಮೇಲೆ ಧೃತರಾಷ್ಟ್ರನಿಗೆ ಮನಸ್ಸು ತಿಳಿಯಾಯಿತು. ಭೀಮಸೇನ ಮೇಲಿದ್ದಂತಹ ದ್ವೇಷವು ಕೂಡ ಹೊರಟೋಯ್ತು. 10 ದಿನಗಳ ಕಾಲ ಮಹಾದಾನಗಳನ್ನು ಮಾಡಿದ ಅಂತ ಕೇಳಿ ಬರ್ತದೆ. ದಶರಾತ್ರಂ ದದೌ ಶುದ್ಧ ಮನಸ ನಿರ್ಣತ್ವಧೀಹಿ. ಶ್ರಾದ್ದ ಮಾಡಿ ಮುಗಿಸಿದ. 10 ದಿವಸ ದಾನವನ್ನು ಕೂಡ ಮಾಡಿದ. ಈಗ ಮತ್ತೆ ಮಹಾಭಾರತವನ್ನು ನೋಡೋಣ. ವಿದುರ ಧೃತರಾಷ್ಟ್ರನ ಬಳಿಗೆ ಹೋದ. ಆ ದುಡ್ಡನ್ನು ಅವನು ಧೃತರಾಷ್ಟ್ರನಿಗೆ ಅರ್ಪಿಸಿದ. ಭೀಮಸೇನ ಆ ಹಿಂದೆ ನೀವೆಲ್ಲ ಮಾಡಿದಂಥ ಪಾಪಗಳನ್ನು, ವಂಚನೆಯನ್ನು ನೆನಪಿಸ್ಕೊಂಡು ಮತ್ತೆ ಕುಪಿತನಾದ. ಅವನು ಈ ಧನ ಸಹಾಯ ಮಾಡಲಿಕ್ಕೆ ಸಮ್ಮತಿಸಲಿಲ್ಲ. ಆದರೆ ಭೀಮ ಮತ್ತು ಅರ್ಜುನರಿಬ್ಬರು ಆ ಭೀಮಸೇನಿಗೆ, ಯುಧಿಷ್ಠಿರ ಮತ್ತು ಅರ್ಜುನರಿಬ್ಬರು ಭೀಮಸೇನಿಗೆ ಸಮಾಧಾನ ಮಾಡಿದರು. ಭೀಮಸೇನನ ಶುದ್ಧವಾದಂಥ ಭಾಗವತ ಧರ್ಮದಲ್ಲಿ ಆಸಕ್ತ ಯಾವತ್ತೂ ಕೂಡ. ಆದ್ದರಿಂದ ನಾನು ನೀನನ್ನು ಪ್ರಾರ್ಥಿಸ್ತೇನೆ, ನೀನು ಅವನ ಬಗ್ಗೆ ಕುಪಿತನಾಗಬಾರದು. ಏನು ದಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ಯೋ ಅದನ್ನು ದಾನ ಮಾಡು. ಯಾರಿಗಾದರೂ ಅಗ್ರಹಾರ, ಗ್ರಾಮ ಇತ್ಯಾದಿಗಳನ್ನು ದಾನ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಅದನ್ನು ಮಾಡಲಿ. ಹಸುಗಳಿಗೆ ನೀರು ಕುಡಿಲಿಕ್ಕೆ ನೀರಿನ ತೊಟ್ಟಿಯನ್ನು ನಿರ್ಮಾಣ ಮಾಡುವುದು, ಕೆರೆ ಇತ್ಯಾದಿಗಳನ್ನು ನಿರ್ಮಿಸುವುದು, ಆ ಕಾರ್ಯಗಳನ್ನು ಧೃತರಾಷ್ಟ್ರ ಮಾಡಲಿ ಅಂತ ಯುಧಿಷ್ಠಿರ ಮತ್ತು ಅರ್ಜುನರು ನನ್ನ ಮೂಲಕ ಹೇಳಿ ಕಳಿಸಿದ್ದಾರೆ. ಮುಂದೆ ಅವನು ತನ್ನ ಮಕ್ಕಳ ಸಲುವಾಗಿ ಮಹಾದಾನ ಮಾಡಬೇಕು ಅಂತ ನಿಶ್ಚಯಿಸಿದ. ಧೃತರಾಷ್ಟ್ರನಿಗೆ ಬಹಳ ಸಂತೋಷ ಆಯಿತು ಯುಧಿಷ್ಠಿರ ಮತ್ತು ಅರ್ಜುನರ ಬಗ್ಗೆ. ಮುಂದೆ ಅನೇಕ ಜನ ಬ್ರಹ್ಮರ್ಷಿಗಳನ್ನು, ಜ್ಞಾನಿಗಳನ್ನು, ಇವರನ್ನೆಲ್ಲರನ್ನೂ ಕರೆಸಿದ. ಬೇಕಾದಷ್ಟು ಗ್ರಾಮಗಳು, ರತ್ನಗಳು, ದಾಸದಾಸಿಯರು ಅದೆಲ್ಲವನ್ನೂ ಅವನು ಸಂಗ್ರಹಿಸಿದ್ದ. ಹೀಗೆ ದಾನ ಕೊಟ್ಟದ್ದಲ್ಲದೆ ಶ್ರಾದ್ದವನ್ನು ಮಾಡಿದ. ಭೀಷ್ಮ, ಸೋಮದತ್ತ ಮೊದಲಾದವರ ಹೆಸರು, ಗೋತ್ರ ಇತ್ಯಾದಿಗಳನ್ನು ಹೇಳಿ ಶ್ರಾದ್ದ ಮಾಡಿದ. ಅಲ್ಲಿದ್ದಂತಹ ಲೆಕ್ಕಾಪತ್ರ ಬರೆಯುವವರು ಧೃತರಾಷ್ಟ್ರನನ್ನು ಕೇಳ್ತಿತ್ತಂತೆ. ಈಗ ಅವ್ರು ಕೇಳ್ತಿದ್ರಂತೆ, ಈಗ ಇಂಥ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಇವನಿಗೇನು ದಾನ ಮಾಡಬೇಕು, ನೀನು ಏನನ್ನು ಅಪೇಕ್ಷೆ ಪಡ್ತೀಯೋ ಅದನ್ನು ನಾವು ದಾನ ಮಾಡಲಿಕ್ಕೆ, ನಿನ್ನ ಮೂಲಕ ದಾನ ಕೊಡಿಸ್ಲಿಕ್ಕೆ ಸಿದ್ಧರಾಗಿದ್ದೇವೆ, ಆಜ್ಞಾಪಿಸುವಂತ ಅವರೆಲ್ಲ ಕೇಳ್ತಿದ್ರಂತೆ. 100 ಕೊಡ್ಬೇಕಾಗಿದ್ದಿಲ್ಲ, 1000 ಕೊಡ್ಬೇಕಾಗಿದ್ದಿಲ್ಲ, 10,000 ಹೀಗೆಲ್ಲ ಅವ್ರು ದಾನ ಮಾಡಿದರು. ಮುಂದೆ ಪ್ರಜೆಗಳೆಲ್ಲ, ಬಂದವರೆಲ್ಲರೂ ಕೂಡ ದಾನವನ್ನು ಸ್ವೀಕಾರ ಮಾಡಿ ಸಂತೋಷಪಟ್ಟರು. ಅನ್ನದಾನ ಇತ್ಯಾದಿಗಳನ್ನ ಮಾಡಿದ ಧೃತರಾಷ್ಟ್ರ. ಪರಿಶ್ರಾಂತೋ ಯದಾಸೀತ್ ಸಹ ದದದ್ದಾನಾನ್ಯನೇಕಶಃ. ಅನೇಕ ಥರದ ದಾನಗಳನ್ನು ಕೊಟ್ಟ. ದಾನ ಕೊಟ್ಟೆ ದಣದ. ಆಗ ಅದನ್ನು ನಿಲ್ಲಿಸಿದ. ಮತ್ತೆ ಪುತ್ರಪೌತ್ರಾಣಂ ಅನೃಣಃ ಭರತರ್ಷಭ. ಹೀಗೆ ತನ್ನ ಮಕ್ಕಳು, ಮೊಮ್ಮಕ್ಕಳು ಇವರೆಲ್ಲರ ಋಣವನ್ನು ಕೂಡ ಅವನು ಕಳೆದುಕೊಂಡ ಅಂತ ಕೇಳಿ ಬರ್ತದೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ. ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 16ನೇ ಅಧ್ಯಾಯ ಅಲ್ಲಿ ಸಮಾಪ್ತ ಆಗಿದೆ. ಮುಂದೆ TR ಕೃಷ್ಣಾಚಾರ್ಯರ ಪಾಠದಲ್ಲಿ 15ನೇ ಅಧ್ಯಾಯ ಸಮಾಪ್ತ ಆಗ್ತದೆ. ವೈಷ್ಣವ ಪಾಠದಲ್ಲಿ 19ನೇ ಅಧ್ಯಾಯ ಸಮಾಪ್ತ ಆಗಿದೆ. ಉತ್ತರ ಭಾರತದ ಪಾಠದಲ್ಲಿ 14ನೇ ಅಧ್ಯಾಯ ಸಮಾಪ್ತವಾಗಿದೆ.